ಎಲ್ಲಾ ಗೃಹಲಕ್ಷ್ಮಿಗೂ ಕೂಡ 4,000 ರೂಪಾಯಿವರೆಗೂ ಹಣ ಈಗ ಗೃಹಲಕ್ಷ್ಮಿ ಅಕೌಂಟ್ಗೆ ಜಮೆ ಆಗೋದಕ್ಕೆ ಶುರುವಾಗ್ತಾ ಇದೆ. ಹೌದು, ಆಗಸ್ಟ್ ತಿಂಗಳಲ್ಲೂ ಕೂಡ ಮತ್ತೊಂದು ಕಂತು ಹಣ ಬಿಡುಗಡೆ ಆಗುತ್ತೆ ಎಂಬುವ ಪ್ರಶ್ನೆ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಯಾವಾಗ, ಯಾವೆಲ್ಲ ದಾಖಲೆಗಳು ರೆಡಿ ಇಡಬೇಕು, ಗೃಹಲಕ್ಷ್ಮಿಯರಿಗೆ ಹಣ ಬಂದಿಲ್ಲ ಅಂದ್ರೆ ಏನ್ ಮಾಡಬೇಕು, ಎಲ್ಲಾ ಮಾಹಿತಿ ಕೂಡ ನೋಡೋಣ. ಇನ್ನು ರೇಷನ್ ಕಾರ್ಡ್ ಇದ್ದವರು, BPL ಕಾರ್ಡ್ ಇದ್ದವರು, APL ಕಾರ್ಡ್ ಇದ್ದವ್ರಿಗೂ ಕೂಡ, ಇನ್ನು ಅಂತ್ಯೋದಯ ಕಾರ್ಡ್ ಇದ್ದವ್ರಿಗೂ ಕೂಡ ಭರ್ಜರಿ ಸಿಹಿ ಸುದ್ದಿ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಅಕ್ಕಿ, ರಾಗಿ ಮತ್ತೇನೆಲ್ಲ ಸಿಗುತ್ತೆ ಎಂಬುವ ಪ್ರಶ್ನೆಗೆ ಉತ್ತರ ಕೂಡ ಸಿಕ್ಕಿದೆ. ಸೊ ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ನೋಡ್ತಾ ಇರಿ ವೀಕ್ಷಕರೇ. ಕೊನೆಗೂ RBI ಕಡೆಯಿಂದ ಪ್ಲಾಸ್ಟಿಕ್ ನೋಟುಗಳನ್ನ ಜಾರಿ ತರೋ ಬಗ್ಗೆ ಅಧಿಕೃತ ಘೋಷಣೆ ಆಗಿದೆ. ಹಾಗಾದ್ರೆ ಈಗಿದ್ದ ನೋಟುಗಳ ಕತೆ ಏನು, ಯಾವೆಲ್ಲ ನೋಟುಗಳು ಪ್ಲಾಸ್ಟಿಕ್ ನೋಟ್ಗಳಾಗ್ತವೆ, ಯಾವಾಗ್ಲಿಂದ ಪ್ಲಾಸ್ಟಿಕ್ ನೋಟ್ಗಳು ಭಾರತಕ್ಕೆ ಬರಲಿದ್ದಾವೆ, ನೋಟ್ಗಳಲ್ಲಿ ಭಾರಿ ಬದಲಾವಣೆ ಮಾಡಲು ಕೇಂದ್ರ ಸರ್ಕಾರ RBI ತೀರ್ಮಾನ ಮಾಡಿದೆ ವೀಕ್ಷಕರೇ. ಇನ್ನೊಂದು ಕಡೆಗೆ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಏನಂದ್ರೆ, ಗೃಹ ಜ್ಯೋತಿ ಯೋಜನೆ ದಾಖಲೆ ಕೊಡ್ಲಿಲ್ಲ ಅಂದ್ರೆ 200 ಯೂನಿಟ್ ಉಚಿತ ವಿದ್ಯುತ್ ನಿಮಗೆ ಸಿಗಲ್ಲಂತೆ. ಹೌದು ವೀಕ್ಷಕರೇ, ಗೃಹ ಜ್ಯೋತಿ ಯೋಜನೆ ಫಲಾನುಭವಿಗಳು ಕೂಡ ನೀವಾಗಿದ್ರೆ ಈ ಎಲ್ಲಾ ದಾಖಲೆಗಳನ್ನ ರೆಡಿ ಇಟ್ಕೊಳ್ಳಿ. ನಿಮ್ಮ ಮನೆಗೆ ಇನ್ನೂ ಕೂಡ ಮರು ಅರ್ಜಿ ಪ್ರಕ್ರಿಯೆಗೆ ಬಂದಿಲ್ವಾ? ಹಾಗಾದ್ರೆ ಚಿಂತೆ ಮಾಡಬೇಡಿ, ಏನ್ ಮಾಡಬೇಕು ಎಲ್ಲ ಕೂಡ ಅಪ್ಡೇಟ್ ನಾವು ನಿಮಗೆ ಈ ವಿಡಿಯೋದಲ್ಲಿ ಹೇಳಲಿದ್ದೇವೆ. ಇನ್ನು ಕೊನೆಯದಾಗಿ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ, ಸಾಲಗಾರರಿಗೆ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳಬಹುದು. ಇನ್ನು ಅಕ್ರಮ ಮೀಟರ್ ಬಡ್ಡಿ ದಂಧೆ ಹತ್ತಿಕ್ಕಲು ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲು ನಿರ್ಧಾರ ಮಾಡಿರುವಂತದ್ದು ವೀಕ್ಷಕರೇ. ಎಲ್ಲ ಮಾಹಿತಿ ನೋಡ್ತಾ ಹೋಗೋಣ. ನೀವು ಇನ್ನೂ ಕೂಡ ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದ್ರೆ, ನೀವು ಗೃಹಲಕ್ಷ್ಮಿ ಫಲಾನುಭವಿಗಳಾಗಿದ್ರೆ, ರೇಷನ್ ಕಾರ್ಡ್ ಹೊಂದಿದ್ರೆ ಬೇಗನೆ ವಿಡಿಯೋಗೆ ಲೈಕ್ ಮಾಡೋದರ ಮೂಲಕ ವಿಡಿಯೋಗೆ ಸಪೋರ್ಟ್ ಮಾಡಿ. ಹಾಗೂ ಪ್ರತಿಯೊಬ್ರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ನಾವು ಕೇಳುವ ಒಂದು ಚಿಕ್ಕ ಪ್ರಶ್ನೆಗೆ ಉತ್ತರ ಕಮೆಂಟ್ ಮೂಲಕ ಕೊಡಿ. ನಿಮಗೆ 31ನೇ ಕಂತು ಗೃಹಲಕ್ಷ್ಮಿ ಹಣ ಜಮೆ ಆಯ್ತಾ, ಎಸ್ ಆರ್ ನೋ ಅಂತ ನಮಗೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ ವೀಕ್ಷಕರೇ. ನೋಡಿ, ತುಂಬಾ ಜನ ನಮಗೆ 31ನೇ ಕಂತು ಹಣ ಬಂದಿಲ್ಲ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಕೆಲವರು 32ನೇ ಕಂತು ಹಣ ಯಾವಾಗ ಬರುತ್ತೆ ಅಂತ ಕಮೆಂಟ್ ಮಾಡ್ತಿದ್ದಾರೆ. ನೋಡಿ, ಮೊದಲಿಗೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಆಗಸ್ಟ್ ತಿಂಗಳು ಬಂದ್ರೆ ಈಗ ನೋಡಿ ಒಟ್ಟು 3 ವರ್ಷ ಗೃಹಲಕ್ಷ್ಮಿ ಯೋಜನೆಗೆ ಕಂಪ್ಲೀಟ್ ಆಗ್ತಾ ಇದೆ. ಅಂದ್ರೆ 36 ತಿಂಗಳು ಈಗ ಕಂಪ್ಲೀಟ್ ಆಗ್ತಾ ಇದೆ ಗೃಹಲಕ್ಷ್ಮಿ ಯೋಜನೆಗೆ. ಸೊ ಮತ್ತೊಂದು ಕಂತಿನ ಹಣ ಕೂಡ ಬಿಡುಗಡೆ ಆಗುವ ಸಾಧ್ಯತೆ ಕೂಡ ಇರುವಂತದ್ದು. ಸಾಲು ಸಾಲು ಹಬ್ಬಗಳು ಕೂಡ ಇನ್ ಮುಂದೆ ಬರ್ತಾವೆ. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಆಗಿರ್ಬೋದು. ಸೊ ವೀಕ್ಷಕರೇ, ಇಲ್ಲಿ ಹಬ್ಬಕ್ಕೆ ಅಂತ 2,000 ರೂಪಾಯಿ ಹಣ ಬಿಡುಗಡೆ ಮಾಡ್ತಾರ ಈ ಬಾರಿ. ನೋಡಿ, ಅಧಿಕೃತವಾಗಿ ಸರ್ಕಾರದಿಂದ ಇನ್ನೂ ಕೂಡ ಅಪ್ಡೇಟ್ ಬಂದಿಲ್ಲ 32ನೇ ಕಂತು ಹಣ ಯಾವಾಗ ಬಿಡುಗಡೆ ಆಗುತ್ತೆ ಎಂಬುದರ ಬಗ್ಗೆ. ಆದ್ರೆ ಪ್ರತಿ ತಿಂಗಳು ಕೂಡ ಒಂದು ಕಂತು ಹಣ ಬಿಡುಗಡೆ ಆಗ್ತಾ ಇತ್ತು ಮೊದಲು. ಈ ಬಾರಿನೂ ಕೂಡ ಈಗಾಗಲೇ ನೋಡಿ, ಜೂನ್ ತಿಂಗಳಲ್ಲಿ 2,000 ರೂಪಾಯಿ ಹಣ ಬಿಡುಗಡೆ ಆಗಿರಲಿಲ್ಲ. ಜುಲೈ ತಿಂಗಳಲ್ಲಿ 2,400 ಕೋಟಿ ರೂಪಾಯಿ ಹಣ 31ನೇ ಕಂತು ಹಣವನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಆ ಪ್ರಕಾರ ಜುಲೈ ತಿಂಗಳ ಕೊನೆ ಕ್ಷಣದಲ್ಲಿ ಎಲ್ಲರ ಅಕೌಂಟ್ಗೂ ಕೂಡ 2,000 ರೂಪಾಯಿ ಹಣ ಜಮೆ ಆಗಿದೆ. ಸೊ ಎಲ್ಲಾ ಒಂದು ಗೃಹಲಕ್ಷ್ಮಿಯರಿಗೆ ಹಣ ಈಗಾಗಲೇ ಜಮೆ ಆಗಿದೆ. ನೀವು ನಿಮ್ಮ ಬ್ಯಾಂಕ್ ಅಕೌಂಟ್ ಕೂಡ ಚೆಕ್ ಮಾಡ್ಕೊಳ್ಳಿ. ಕೆಲವರಿಗೆ 2ನೇ ತಾರೀಕು, ಆಗಸ್ಟ್ 2ನೇ ತಾರೀಕು 3ನೇ ತಾರೀಕಿನವರೆಗೂ ಕೂಡ ಹಣ ಜಮೆ ಆಗಿರುವಂತದ್ದು. ಸೊ ಎಲ್ಲರಿಗೂ ಕೂಡ ಹಣ ಜಮೆ ಆದ ನಂತರ ನೋಡಿ, ಒಮ್ಮೆ ಬಾರಿ ಹಣ ರಿಲೀಸ್ ಆಯಿತು ಅಂದ್ರೆ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ ಟೋಟಲ್ ಆಗಿ ಇಲ್ಲಿ 13-14 ದಿನ ಬೇಕಾಗುತ್ತೆ. ಸೊ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮೂಲಕ ಹಣ ಬರಬೇಕಂದ್ರೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ಸೊ ಇಲ್ಲಿ 12-13 ದಿನ ಕಾಯಬೇಕಾಗಿ ಬರಬಹುದು. ಸೊ ವೀಕ್ಷಕರೇ, ಇನ್ನೂ ಕೂಡ ಹಣ 32ನೇ ಕಂತಿನ ಬಗ್ಗೆ ಅಧಿಕೃತ ಅಪ್ಡೇಟ್ ಅಂತೂ ಇಲ್ಲ. ಆದ್ರೆ ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಂತು ಹಣ ಬಿಡುಗಡೆ ಆಗಬಹುದು. ಈಗಾಗಲೇ ನೋಡಿ 3 ವರ್ಷ ಗೃಹಲಕ್ಷ್ಮಿ ಯೋಜನೆಗೆ ಕಂಪ್ಲೀಟ್ ಆಗಿದೆ. ಸೊ ಈ ಒಂದು ಯೋಜನೆ ಪ್ರಕಾರ 36 ತಿಂಗಳು 36 ಕಂತು ಕೊಡಬೇಕಿತ್ತ. ಇನ್ನು 31ನೇ ಕಂತು ಅಂದ್ರೆ ಇನ್ನು ಬಾಕಿ ಕಂತು ಎಷ್ಟಿದೆ? ಸೊ ಸರ್ಕಾರದಿಂದ ಇದ್ರ ಬಗ್ಗೆ ಅಧಿಕೃತ ಅಪ್ಡೇಟ್ ಬರೋದು ಬಾಕಿ ಇದೆ ಅಂತಾನೆ ಹೇಳ್ಬೋದು. ಇನ್ನು ಎರಡನೇದಾಗಿ, ಹಣ ಬಂದಿಲ್ಲ ನಮಗೆ ಅಂತ ನೀವೆಲ್ಲ ಕಮೆಂಟ್ ಮಾಡ್ತಿದ್ದೀರಾ. ನೋಡಿ ವೀಕ್ಷಕರೇ, ಕೆಲವರು 3 ತಿಂಗಳಿಂದ ಹಣ ಬಂದಿಲ್ಲ, ಕೆಲವರು ನಮಗೆ 4 ತಿಂಗಳಿಂದ ಹಣ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಸೊ ಮೊದಲಿಗೆ ನೀವು DBT ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ ವೀಕ್ಷಕರೇ. ನಂತರ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಗಿರ್ಬೋದು, ರೇಷನ್ ಕಾರ್ಡ್ ನಂಬರ್ ಹಾಕೋದ್ರ ಮೂಲಕ ನಿಮ್ಮ ಗೃಹಲಕ್ಷ್ಮಿ ಯೋಜನೆ ಸ್ಟೇಟಸ್ ಅನ್ನು ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಸೊ ಅಲ್ಲಿ ನಿಮಗೆ ಹಣ ಜಮೆ ಆಗಿರೋ ಬಗ್ಗೆ ಕಂಪ್ಲೀಟ್ ಆಗಿ ಅಪ್ಡೇಟ್ ಬಂದಿರುತ್ತೆ. ಹಣ ಬಂದಿಲ್ಲ ಅಂದ್ರೂ ಕೂಡ ಅಲ್ಲಿ ನಿಮಗೆ ಅಪ್ಡೇಟ್ ತೋರಿಸುತ್ತೆ ವೀಕ್ಷಕರೇ. ಲಾಸ್ಟ್ ಹಣ ಯಾವಾಗ ಜಮೆ ಆಗಿದೆ ಅದು ಕೂಡ ನಿಮಗೆ ಇನ್ಫಾರ್ಮೇಶನ್ ಅಪ್ಲಿಕೇಶನ್ ಅಲ್ಲಿ ತೋರಿಸುತ್ತೆ. ಆದ್ರೆ ಇಲ್ಲಿ ಎರಡನೇದಾಗಿ, ನಿಮಗೆ ಹಣ ಬಂದಿಲ್ಲ ಅಂದ್ರೆ ನೀವೇನ್ ಮಾಡಬೇಕು, ಒಂದು ಕಡೆಗೆ ಮರು ಅರ್ಜಿ ಪ್ರಕ್ರಿಯೆ ಆಗೋವರೆಗೂ ಸ್ವಲ್ಪ ವೇಟ್ ಮಾಡಬೇಕು. ಇಲ್ಲ, ನಿಮ್ಮ ಬ್ಯಾಂಕ್ ಅಕೌಂಟ್ ಆಕ್ಟಿವ್ ಇದೆಯೋ ಇಲ್ವೋ, ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಸೀಡಿಂಗ್ ಆಗಿದೆಯೋ ಇಲ್ವೋ, NPCI ಮ್ಯಾಪಿಂಗ್ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಆಕ್ಟಿವ್ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಕೆಲವರು 2-3 ಬ್ಯಾಂಕ್ ಅಕೌಂಟ್ ಹೊಂದಿರ್ತೀರಾ. ಸೊ 2-3 ಬ್ಯಾಂಕ್ ಅಕೌಂಟ್ಗೂ ಕೂಡ ಗೃಹಲಕ್ಷ್ಮಿ ಅರ್ಜಿ ಹಾಕಿರ್ತೀರಲ್ಲ, ಅಂತವರಿಗೂ ಕೂಡ ಇನ್ ಮುಂದೆ ಹಣ ಬರೋದಿಲ್ಲ ಅಂತ ಹೇಳಲಾಗಿದೆ. ಸೊ ಇಲ್ಲಿ ಕೂಡ ಗೃಹಲಕ್ಷ್ಮಿ ಯೋಜನೆಯಲ್ಲಿ ತುಂಬಾ ಜನ ನಕಲಿ ಫಲಾನುಭವಿಗಳು ಕೂಡ ಇದ್ರಲ್ಲ, ಅಂತವರು ಟೋಟಲ್ ಆಗಿ 4 ಲಕ್ಷಕ್ಕೂ ಹೆಚ್ಚು ಒಂದು ಗೃಹಲಕ್ಷ್ಮಿಯ ಹೆಸರನ್ನ ಸದ್ಯಕ್ಕೆ ತೆಗೆದು ಹಾಕಲಾಗಿದೆ ಎಂಬುವ ಮಾಹಿತಿ ಕೂಡ ಸಿಕ್ಕಿರುವಂತದ್ದು. ಮೃತಪಟ್ಟಿದ್ದವರಾಗಿರ್ಬೋದು, ಮತ್ತೆ ತೆರಿಗೆ ಪಾವತಿ ಮಾಡ್ತಾ ಇದ್ದವರು, GST ರಿಟರ್ನ್ಸ್ ಮಾಡ್ತಿದ್ದವರು, ಗೃಹಲಕ್ಷ್ಮಿಯರಾಗ್ಲಿ ಅವರ ಪತಿ ಆಗ್ಲಿ
ತೆರಿಗೆ ಪಾವತಿ ಮಾಡ್ತಾ ಇದ್ರೆ ಅಂತವರಿಗೆ ಗೃಹಲಕ್ಷ್ಮಿ ಹಣ ಬರೋದಿಲ್ಲ. ಇನ್ನು ಮೊನ್ನೆ ತಾನೇ ತುಂಬಾ BPL ಕಾರ್ಡ್ APL ಕಾರ್ಡ್ಗೆ ವರ್ಗಾವಣೆ ಆಗಿದೆ. ತೆರಿಗೆ ಪಾವತಿದಾರರ BPL ಕಾರ್ಡ್ ಏನು ಬಂದಾಗಿದೆಯಲ್ಲ ಅದಕ್ಕೆ ಲಿಂಕ್ ಇದ್ದ ಗೃಹಲಕ್ಷ್ಮಿ ಹಣನು ಕೂಡ ಅವರಿಗೆ ಬರೋದಿಲ್ಲ. ಇನ್ನು ಮರು ಅರ್ಜಿ ಪ್ರಕ್ರಿಯೆ ಕೂಡ ಈ ತಿಂಗಳಲ್ಲಿ ನಡೆಯುತ್ತೆ. ಸೊ ಪ್ರತಿಯೊಬ್ರು ಕೂಡ ರೆಡಿ ಇರಿ. ನಿಮ್ಮ ಆಧಾರ್ ಕಾರ್ಡು, ವೋಟರ್ ಕಾರ್ಡು, ರೇಷನ್ ಕಾರ್ಡು, ನಿಮ್ಮ ಮೊಬೈಲ್ ಸಂಖ್ಯೆ ಕೂಡ ರೆಡಿ ಇಟ್ಕೊಳ್ಳಿ. ಮತ್ತೆ ನೀವು ಬಯೋಮೆಟ್ರಿಕ್ ಮತ್ತು ನಿಮ್ಮ ಒಂದು ಮುಖಚೇರೆ ದೃಢೀಕರಣ ಕೊಡೋದ್ರ ಮೂಲಕ ಮತ್ತೊಮ್ಮೆ KYC ಅಥವಾ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿ ಹಾಕಬೇಕಾಗುತ್ತೆ. ನಂತರ ನಿಮ್ಮ ಅಕೌಂಟ್ಗೂ ಕೂಡ ಹಣ ಬರುತ್ತೆ ವೀಕ್ಷಕರೇ. ಸೊ ಮರು ಅರ್ಜಿ ಪ್ರಕ್ರಿಯೆವರೆಗೂ ನೀವು ಸ್ವಲ್ಪ ಕಾಯಬೇಕಾಗುತ್ತೆ. ಇಲ್ಲಿ ಎರಡನೇದಾಗಿ ಗೃಹ ಜ್ಯೋತಿ ಯೋಜನೆ. ಹೌದು, 200 ಯೂನಿಟ್ ಉಚಿತ ಕರೆಂಟ್ ನೀವು ಕೂಡ ಪಡ್ಕೋಬೇಕಂದ್ರೆ ದಾಖಲೆಗಳನ್ನ ಕೊಡಲೇಬೇಕು. ದಾಖಲೆಗಳನ್ನ ನೀಡಲು ಏನಾದ್ರೂ ಜನರು ನಿರಾಕರಣೆ ಮಾಡಿದ್ರೆ ಅಂತವರಿಗೆ ಗೃಹ ಜ್ಯೋತಿ ಸೌಲಭ್ಯ ಕಟ್ ಆಗುತ್ತಂತೆ. ನೋಡಿ, ಇಲ್ಲಿವರೆಗೂ ಹೇಳ್ಬೇಕಂದ್ರೆ 91 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಮನೆ ಸಮೀಕ್ಷೆ ಪೂರ್ಣವಾಗಿದೆ. ಇಲ್ಲಿ ಏನಾಗ್ತಾ ಇದೆ, ಮೀಟರ್ ರೀಡರ್ಸ್ ಗಳಾಗಿರ್ಬೋದು ಮತ್ತೆ ಸಿಬ್ಬಂದಿಗಳು ಏನ್ ಮಾಡ್ತಿದ್ದಾರೆ, ಮನೆ ಬಾಗಿಲಿಗೆ ಬಂದು ಮರು ಅರ್ಜಿ ಮರು ಪರಿಶೀಲನೆ ಮಾಡ್ತಿದ್ದಾರೆ. ಸೊ ಇಲ್ಲಿ ಪ್ರತಿಯೊಂದು ಕೂಡ ದಾಖಲೆಗಳನ್ನ ಇಲ್ಲಿ ಕೇಳ್ತಾರೆ. ಸೊ ರಾಜ್ಯ ಸರ್ಕಾರದ ಈ ಒಂದು ಗೃಹ ಜ್ಯೋತಿ ಯೋಜನೆ ಪರಿಷ್ಕರಣೆಗಾಗಲೇ ಪ್ರಾರಂಭವಾಗಿದ್ದು ಆಗಸ್ಟ್ 31ನೇ ತಾರೀಕಿನವರೆಗೂ ನಡೆಯುತ್ತೆ. ಸೊ ಇಲ್ಲಿ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಫಲಾನುಭವಿಗಳ ಅಗತ್ಯ ದಾಖಲೆಗಳು ಮತ್ತು ಮಾಹಿತಿಗಳನ್ನ ಸಂಗ್ರಹ ಮಾಡ್ತಾರೆ. ಸೊ ಫಲಾನುಭವಿಗಳು ದಾಖಲಾತಿ ನೀಡಲು ನಿರಾಕರಿಸಿದ್ರೆ ಅಂತ ಕುಟುಂಬಗಳಿಗೆ ಯೋಜನೆ ಸೌಲಭ್ಯ ಕೊಡೋದಿಲ್ಲ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಸೊ ಯಾವುದೇ ಅರ್ಹ ಗ್ರಾಹಕರು ಯೋಜನೆ ಸೌಲಭ್ಯದಿಂದ ವಂಚಿತರಾಗಬಾರದು. ಸೊ ಎಲ್ಲ ಒಂದು ವಿಶೇಷ ಶಿಬಿರಗಳನ್ನು ಕೂಡ ಆಯೋಜಿಸುವ ಬಗ್ಗೆ ವಿಶೇಷ ಕಾರ್ಯಕ್ರಮಗಳನ್ನ ಪ್ರಸ್ತಾವನೆ ಕೂಡ ಸರ್ಕಾರದ ಮುಂದೆ ಇಡಲಾಗಿದೆ ವೀಕ್ಷಕರೇ. ನೋಡಿ, ಟೋಟಲ್ ಆಗಿ ಹೇಳ್ಬೇಕಂದ್ರೆ ಒಟ್ಟು 1,65,00,000 ಹೆಚ್ಚು ಮನೆಗಳು ಗೃಹ ವಿದ್ಯುತ್ ಗ್ರಾಹಕರು ಇದ್ದಾರೆ. ಸೊ ಇಲ್ಲಿವರೆಗೂ 91 ಲಕ್ಷ ಮನೆಗಳಿಗೆ ಮಾತ್ರ ಸಮೀಕ್ಷೆ ಕಂಪ್ಲೀಟ್ ಆಗಿದೆ. ಇನ್ನು 73 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳ ಮಾಹಿತಿ ಸಂಗ್ರಹ ಇನ್ನೂ ಕೂಡ ಬಾಕಿ ಇದೆ. ಮನೆ ಸಮೀಕ್ಷೆ ಉದ್ದೇಶ ಯೋಜನೆ ಫಲಾನುಭವಿಗಳ ವಿವರಗಳನ್ನು ನವೀಕರಿಸುವುದು ಮತ್ತು ಯೋಜನೆ ಲಾಭ ಸರಿಯಾದ ಫಲಾನುಭವಿಗಳಿಗೆ ತಲುಪುತ್ತಿದೆಯೋ ಇಲ್ಲವೋ ಅಂತ ಖಚಿತಪಡಿಸಿಕೊಳ್ಳುವುದು ಆಗಿದೆ. ಸೊ ಸಮೀಕ್ಷೆ ವೇಳೆ ಗ್ರಾಹಕರು ಮನೆಯಲ್ಲಿ ಇಲ್ಲದಿದ್ದರೆ ಅಥವಾ ಮಾಹಿತಿ ನೀಡಲು ನಿರಾಕರಿಸಿದ್ರೆ ಅವರು ಯೋಜನೆ ಪಟ್ಟಿಯಿಂದ ಹೊರಗುಳಿಬಹುದು. ಸೊ ನಿಮಗೆ 200 ಯೂನಿಟ್ ಉಚಿತ ವಿದ್ಯುತ್ ಸಿಗದೇ ಇರಬಹುದು. ಸೊ ಸಿಬ್ಬಂದಿಗಳು ಮನೆಗೆ ಬಂದಾಗ ಅಗತ್ಯ ದಾಖಲೆಗಳನ್ನು ಕೊಟ್ಟು ಮರು ಅರ್ಜಿ ನೀವು ಪ್ರಕ್ರಿಯೆ ಮಾಡಬೇಕಾಗುತ್ತೆ. ಈಗ ಬನ್ನಿ ಮೂರನೇ ದೊಡ್ಡ ಬ್ರೇಕಿಂಗ್ ನ್ಯೂಸ್. ಕೊನೆಗೂ ಮುಂದಿನ ವರ್ಷದಿಂದ ಪ್ಲಾಸ್ಟಿಕ್ ನೋಟುಗಳನ್ನ ಚಲಾವಣೆಗೆ ಕೇಂದ್ರ ಮತ್ತು RBI ನಿರ್ಧಾರ ಮಾಡಿದೆ ವೀಕ್ಷಕರೇ. ಹೌದು, ಮೊದಲ ಹಂತದಲ್ಲಿ 10 ರೂಪಾಯಿ 20 ರೂಪಾಯಿ ಮುಖಬೆಲೆ ನೋಟು ಪರಿಚಯ ಮಾಡಲಾಗುತ್ತಂತೆ. ಕಾಗದದ ನೋಟುಗಳಿಂದ 4 ಪಟ್ಟು ಹೆಚ್ಚು ಬಾಳಿಕೆ ಬರುವ ಈ ಪಾಲಿಮರ್ ನೋಟ್ಸ್ಗಳು ಭಾರತದಲ್ಲಿ ಬರಲಿದ್ದಾವೆ. ನೋಡಿ ವೀಕ್ಷಕರೇ, ನೀವು ಕೂಡ ಮನೆಯಲ್ಲಿ ನೋಟ್ಗಳನ್ನ ಇಟ್ಟಿದ್ರೆ ಅಥವಾ ಹಣವನ್ನ ಇಟ್ಟಿದ್ರೆ ಯಾವುದೇ ಕಾರಣಕ್ಕೂ ಚಿಂತೆ ಪಡೋದು ಬೇಕಾಗಿಲ್ಲ. ಯಾಕಂದ್ರೆ ಮೊದಲ ಹಂತದಲ್ಲಿ ಇದನ್ನ ಪ್ರಾಯೋಗಿಕವಾಗಿ ಟ್ರಯಲ್ ರೂಪದಲ್ಲಿ 2027-28ನೇ ಸಾಲಿನ ಹಣಕಾಸು ವರ್ಷದಲ್ಲಿ ಬಿಡುಗಡೆ ಮಾಡುವ ಗುರಿ ಇದೆ. ಸೊ ಸದ್ಯಕ್ಕೆ ಯಾರು ಕೂಡ ಚಿಂತೆ ಪಡೋದು ಬೇಕಾಗಿಲ್ಲ. ಮತ್ತೆ ಯಾವುದೇ ಕಾರಣಕ್ಕೂ ನೋಟ್ಗಳು ಕೂಡ ಬ್ಯಾನ್ ಆಗೋದಿಲ್ಲ ವೀಕ್ಷಕರೇ. ಮೊದಲಿಗೆ ಇದನ್ನ ಟ್ರಯಲ್ ರೂಪದಲ್ಲಿ ಪ್ಲಾಸ್ಟಿಕ್ ನೋಟ್ಗಳನ್ನ ಚಲಾವಣೆಗೆ ತರಲಾಗುತ್ತೆ ಅಂತ RBI ಖುದ್ದು ಘೋಷಣೆ ಮಾಡಿದೆ. ಈಗಿರುವ ಕಾಗದದ ನೋಟುಗಳಿಂದ 4 ಪಟ್ಟು ಹೆಚ್ಚು ಬಾಳಿಕೆ ಬರುತ್ತೆ ಅಂತಾನು ಕೂಡ ಇಲ್ಲಿ ಹೇಳಬಹುದು. ಮೊದಲಿಗೆ 10 ರೂಪಾಯಿ 20 ರೂಪಾಯಿ ಮುಖಬೆಲೆ ನೋಟುಗಳನ್ನ ಪರಿಚಯಿಸಲಾಗುತ್ತೆ. ಮತ್ತೆ ಅವುಗಳ ಯಶಸ್ಸಿನ ಅಧ್ಯಯನದ ಮೇಲೆ ನಂತರ ದೊಡ್ಡ ಮುಖಬೆಲೆ ಅಂದ್ರೆ 50 ರೂಪಾಯಿ 100 ರೂಪಾಯಿ 200 ರೂಪಾಯಿ ಈ ತರ ಮುಖಬೆಲೆ ನೋಟುಗಳನ್ನು ಕೂಡ ಮುದ್ರಿಸಿ ಮಾರುಕಟ್ಟೆಗೆ ಬಿಡುಗಡೆ ಮಾಡ್ತೀವಿ. ಆದ್ರೆ ಸದ್ಯಕ್ಕೆ 10 ರೂಪಾಯಿ 20 ರೂಪಾಯಿ ನೋಟುಗಳು ಯಾವ ತರ ವರ್ಕ್ ಆಗುತ್ತೆ ನಮ್ಮ ಭಾರತದಲ್ಲಿ ವಿಧವಾದ ಹವಾಮಾನ ವೈಪರೀತ್ಯ ಇರುವ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಈ ನೋಟುಗಳನ್ನ ಪ್ರಾಯೋಗಿಕವಾಗಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಹೇಳಲಾಗಿದೆ. ಪಾಲಿಮರ್ ನೋಟುಗಳು ಕೈಯಿಂದ ಕೈಗೆ ಹೋಗುವಾಗ ಸವೆದು ಹಾಳಾಗೋದಿಲ್ಲ, ನೀರಲ್ಲಿ ನೆನೆಯೋದಿಲ್ಲ. ಜೊತೆಗೆ ಇವನ್ನ ನಕಲಿಸೋದು ಕೂಡ ಡೂಪ್ಲಿಕೇಟ್ ಮಾಡೋದು ಕೂಡ ಕಷ್ಟಕರವಾದ ಕೆಲಸ ಅಂತ ಹೇಳಲಾಗಿದೆ. ಸೊ ಇದೊಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಇನ್ನು 4ನೇದಾಗಿ ರೇಷನ್ ಕಾರ್ಡ್ ಇದ್ದವ್ರಿಗೆ, BPL ಕಾರ್ಡ್ ಇದ್ದವ್ರಿಗೆ, APL ಕಾರ್ಡ್ ಇದ್ದವ್ರಿಗೂ ಕೂಡ ದೊಡ್ಡ ಒಂದು ಸಿಹಿ ಸುದ್ದಿ ಬಂದಿದೆ. ಮೊದಲಿಗೆ ದೊಡ್ಡ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಅನ್ನಭಾಗ್ಯ ಫಲಾನುಭವಿಗಳಿಗೆ ನೋಡಿ, ಇಂದಿರಾ ಕಿಟ್ ನಿಮಗೆ ವಿತರಣೆ ಮಾಡ್ತಾರೆ. ಆದ್ರೆ ಸದ್ಯಕ್ಕಂತೂ ಇಲ್ಲ, ಇದು ನವೆಂಬರ್ ತಿಂಗಳಲ್ಲಿ ವಿತರಣೆ ಆಗುತ್ತೆ. ಅಂದ್ರೆ ಇನ್ನು 2 ತಿಂಗಳು ನೀವು ಕಾಯಬೇಕಾಗುತ್ತೆ ವೀಕ್ಷಕರೇ. ಇಂದಿರಾ ಕಿಟ್ ಅನ್ನ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. ಇದು ತುಂಬಾ ಇಂಪಾರ್ಟೆಂಟ್. ಅಂದ್ರೆ ಎದಕ್ಕಂದ್ರೆ ತುಂಬಾ ಜನ ಪ್ರತಿಯೊಂದು ಕುಟುಂಬ ಕೂಡ 5 kg ಅಕ್ಕಿಗೆ ಏನ್ ಸಿಗ್ತಾ ಇದೆಯಲ್ಲ, 5 kg ಅಕ್ಕಿ ಬದಲಾಗಿ 5 kg ಇಂದಿರಾ ಕಿಟ್ ಕೊಡಲಾಗುತ್ತೆ ಅಂತ ಘೋಷಣೆ ಮಾಡಲಾಗಿದೆ. ಆದ್ರೆ ಇಲ್ಲಿ ಎಲ್ಲರಿಗೂ ಕೂಡ 5 kg ಸಿಗೋದಿಲ್ಲ. ಕೆಲವರಿಗೆ 2.5 kg ಕಿಟ್ ಕೂಡ ಸಿಗಬಹುದು, ಕೆಲವರಿಗೆ 7.5 kg ಕಿಟ್ ಸಿಗಬಹುದು, ಕೆಲವರಿಗೆ 5 kg. ಯಾವ ತರ ಅಂದ್ರೆ ಇದನ್ನ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಒಬ್ಬರು ಇಬ್ಬರು ಇದ್ರೆ ಅಂತ ಕುಟುಂಬಕ್ಕೆ 2.5 kg ತೂಕದ ಇಂದಿರಾ ಕಿಟ್ಟು, 5 kg ಅಕ್ಕಿ ಬದಲಾಗಿ 2.5 kg ತೂಕದ ಇಂದಿರಾ ಕಿಟ್ಟು ಅಂದ್ರೆ ಅರ್ಧ kg ತೊಗರಿಬೇಳೆ, ಅರ್ಧ kg ಉಪ್ಪು, ಅರ್ಧ kg ಸಕ್ಕರೆ, ಅರ್ಧ ಲೀಟರ್ ಅಡುಗೆ ಎಣ್ಣೆ, ಅರ್ಧ kg ಹೆಸರು ಕಾಳು ಸದ್ಯಕ್ಕೆ ಇಲ್ಲ. ಅದ್ರ ಬದಲಾಗಿ 250 ಗ್ರಾಂ ತೊಗರಿಬೇಳೆ ಹೆಚ್ಚುವರೆಗೆ ಕೊಡೋದಾಗಿ ಘೋಷಣೆ ಮಾಡಲಾಗಿದೆ. ಅದೇ ಪ್ರಕಾರ ನಿಮ್ಮ ಕುಟುಂಬದಲ್ಲಿ 3-4 ಜನ ಇದ್ರೆ ಅಂತವರಿಗೆ ಮಾತ್ರ 5 kg ತೂಕದ ಅಂದ್ರೆ ತಲಾ ಒಬ್ಬರಿಗೆ 1 kg ಅಂತೆ 5 kg ತೂಕದ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಒಂದು ಕುಟುಂಬಕ್ಕೆ 5 kg ಕಿಟ್ ಮಾತ್ರ. 4 ಜನ ಇದ್ರೆ
5ಕ್ಕಿಂತ ಹೆಚ್ಚು ಜನ ಇದ್ರೆ 7 ಜನ 8 ಜನ 10 ಜನ ಇದ್ರೆ ಅಂತ ಕುಟುಂಬಕ್ಕೆ 7.5 kg ತೂಕದ ಇಂದಿರಾ ಕಿಟ್ ಅನ್ನ ಕೊಡಲಾಗುತ್ತೆ. ಸೊ ಇದನ್ನ 3 ಭಾಗದಲ್ಲಿ ವಿಂಗಡಿಸಿದ್ದಾರೆ ವೀಕ್ಷಕರೇ. ಸೊ ಇಲ್ಲಿ ಪ್ರತಿಯೊಬ್ಬರು ಕೂಡ 5 kg ಸಿಗಲ್ಲ, ಪ್ರತಿಯೊಬ್ಬರಿಗೂ 7.5 kg ಸಿಗಲ್ಲ, ಪ್ರತಿಯೊಬ್ಬರಿಗೂ 2.5 kg ಸಿಗಲ್ಲ. ಹೀಗಾಗಿ ನಿಮ್ಮ ಕುಟುಂಬದಲ್ಲಿ ಎಷ್ಟು ಜನ ಸಂಖ್ಯೆ ಇದೆ ಅದರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇನ್ನು ಎರಡನೇದಾಗಿ ಇದು ಕೇವಲ BPL ಗೆ ಮಾತ್ರ ಅಲ್ಲ, ಅಂತ್ಯೋದಯ ಕಾರ್ಡ್ದವರು ಕೂಡ ಇಂದಿರಾ ಕಿಟ್ ವಿತರಣೆ ಮಾಡಲಾಗುತ್ತೆ ಆಸ್ ಸೇಮ್ ಅಂತಾನೆ ಹೇಳ್ಬಹುದು. ಇನ್ನು ವೀಕ್ಷಕರೇ, APL ಕಾರ್ಡ್ದವರಿಗೆ ಏನು ಗುಡ್ ನ್ಯೂಸ್ ಅಂದ್ರೆ, APL ಕಾರ್ಡ್ದಾರರು ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ರಕ್ತ, ಹೌದು ಖಾಸಗಿ ಆಸ್ಪತ್ರೆಗಳ ದರ ಸುಲಿಗೆಗೆ ಬ್ರೇಕ್ ಅಂತಾನೆ ಹೇಳ್ಬೋದು. ಆರೋಗ್ಯ ಸೇವೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಜನಪರ ಮತ್ತೊಂದು ಹೆಜ್ಜೆ ಅಂತಾನೆ ಹೇಳಲಾಗ್ತಾ ಇದೆ. ನೋಡಿ, BPL ಕಾರ್ಡ್ ಇದ್ದವರಿಗೆ, ಅಂತ್ಯೋದಯ ಕಾರ್ಡ್ ಇದ್ದವರಿಗೆ ಅನ್ನಭಾಗ್ಯ ಅಕ್ಕಿ ಸಿಗುತ್ತೆ, ಸರ್ಕಾರಿ ಯೋಜನೆಗಳ ಲಾಭ ಸಿಗುತ್ತೆ. ಮುಂದಿನ ಬರೋ ದಿನ APL ಕಾರ್ಡ್ ಇದ್ದವರಿಗೂ ಕೂಡ BPL ಕಾರ್ಡ್ ರೀತಿ ತರ ರಿಯಾಯಿತಿ ದರದಲ್ಲಿ ಅವರಿಗೆ ಚಿಕಿತ್ಸೆ ಕೊಡೋದಾಗಿರ್ಬೋದು ಆಸ್ಪತ್ರೆಗಳಲ್ಲಿ, ಮತ್ತೆ ಅವರಿಗೆ ರಿಯಾಯಿತಿ ದರದಲ್ಲಿ ಅಕ್ಕಿ ಕೂಡ ಕೊಡುವ ಒಂದು ಯೋಜನೆ ಬರಲಿದೆ. ಸದ್ಯಕ್ಕೆ ಹೇಳಬೇಕಂದ್ರೆ ನಮ್ಮ ರಾಜ್ಯದ ಬಡ ರೋಗಿಗಳ ಚಿಕಿತ್ಸಾ ವೆಚ್ಚವನ್ನ ಕಡಿಮೆಗೊಳಿಸಲು ಕಾಂಗ್ರೆಸ್ ಸರ್ಕಾರ ಮುಂದಾಗಿದ್ದು, BPL ಕಾರ್ಡ್ದಾರರ ಜೊತೆಗೆ ಇನ್ಮುಂದೆ APL ಕಾರ್ಡ್ದಾರರಿಗೂ ಕೂಡ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಉಚಿತ ರಕ್ತ ಸೌಲಭ್ಯ ಪಡಿಬಹುದು. ಮೊದಲು ಏನು 1,000 2,000 ಕೊಟ್ಟು ರಕ್ತ ಪಡ್ಕೋತಾ ಇದ್ರಲ್ಲ, ಸರ್ಕಾರಿ ಆಸ್ಪತ್ರೆಗಳಲ್ಲಿ APL ಕಾರ್ಡ್ದವರೆಗೂ ಕೂಡ BPL ಕಾರ್ಡ್ ರೀತಿಯಲ್ಲಿ ಉಚಿತ ರಕ್ತ ಸೌಲಭ್ಯ ಪಡ್ಕೋಬಹುದು. ಅಂದ್ರೆ ರಕ್ತ ಬೇಕಂದ್ರೆ ಉಚಿತವಾಗಿ ಪಡ್ಕೋಬಹುದು. ಸರ್ಕಾರದ ಜನಪರ ನಿರ್ಧಾರದಿಂದ ಖಾಸಗಿ ಆಸ್ಪತ್ರೆಗಳ ಸುಲಿಗೆಗೆ ಕಡಿವಾಣ ಬೀಳಲಿದೆ. ಸೊ ಇದು APL ಕಾರ್ಡ್ದವರಿಗೂ ಗುಡ್ ನ್ಯೂಸ್ ಆಗಿರ್ಬೋದು. ಇನ್ನು ಮೂರನೇದಾಗಿ ರೇಷನ್ ಕಾರ್ಡ್ ಇದ್ದವರಿಗೆ ಏನು ಗುಡ್ ನ್ಯೂಸ್ ಅಪ್ಪ ಅಂದ್ರೆ, ನ್ಯಾಯಬೆಲೆ ಅಂಗಡಿಗಳು ಬೆಳಿಗ್ಗೆ 6ರಿಂದ ರಾತ್ರಿ 10 ಗಂಟೆವರೆಗೂ ಓಪನ್ ಇರುತ್ತೆ. ಇನ್ನು ರೇಷನ್ ಕಾರ್ಡ್ ತಿದ್ದುಪಡಿ ಪ್ರಕ್ರಿಯೆ ಕೂಡ ಪ್ರಾರಂಭವಾಗಿದೆ. ಏನಾದರೂ ತಿದ್ದುಪಡಿ ಮಾಡಿಸಿದ್ರೆ ನೀವು ಮಾಡಿಸಬಹುದು ವೀಕ್ಷಕರೇ. ಇನ್ನು ಸಾಲಗಾರರಿಗೂ ಕೂಡ ದೊಡ್ಡ ಒಂದು ಬ್ರೇಕಿಂಗ್ ನ್ಯೂಸ್ ಅಂತ ಹೇಳ್ಬೋದು. ಸಾಲ ಕೊಡೋರಿಗೆ ಇಸ್ಕೊಳ್ಳೋರಿಗೂ ಕೂಡ ಇದು ಇಂಪಾರ್ಟೆಂಟ್ ಅಪ್ಡೇಟ್ ಆಗುತ್ತೆ. ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ. ಹೌದು, ನಮ್ಮ ರಾಜ್ಯದಲ್ಲಿ ಅಕ್ರಮ ಮೀಟರ್ ಬಡ್ಡಿ ದಂಧೆಯನ್ನ ಹತ್ತಿಕ್ಕಲು ರಾಜ್ಯ ಸರ್ಕಾರ ಕಠಿಣ ಕ್ರಮಗಳನ್ನು ಕೈಗೊಳ್ಳಲು ನಿರ್ಧಾರ ಮಾಡಿದೆ. ಈ ಜಾಲದಿಂದ ಸಾರ್ವಜನಿಕರಿಗೆ ಆಗುವ ಕಿರುಕುಳ ತಪ್ಪಿಸಲು ಮತ್ತು ತಪ್ಪಿತಸ್ಥರ ವಿರುದ್ಧ ಕ್ರಮ ಜರುಗಿಸಲು ಅಧಿಕಾರಿಗಳಿಗೆ ಸೂಚನೆ ಕೂಡ ನೀಡಲಾಗಿದೆ. ಸಾಮಾನ್ಯ ಜನರ ಆರ್ಥಿಕ ಸಂಕಷ್ಟವನ್ನ ದುರುಪಯೋಗ ಪಡಿಸಿಕೊಳ್ಳುವ ಅಕ್ರಮ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಹಾಕಲು ರಾಜ್ಯ ಸರ್ಕಾರ ಕಠಿಣ ಕ್ರಮ ಕೈಗೊಂಡಿದ್ದು, ಸಾರ್ವಜನಿಕರಿಗೆ ಕಿರುಕುಳ ನೀಡುವವರ ವಿರುದ್ಧ ಕಾನೂನುಬದ್ಧ ಹಾಗೂ ಕಠಿಣ ಕ್ರಮ ಜರುಗಿಸುವಂತೆ ಅಧಿಕಾರಿಗಳಿಗೆ ಸ್ಪಷ್ಟ ನಿರ್ದೇಶನ ನೀಡಲಾಗಿದೆ. ಸಾಲದ ಹೆಸರಿನಲ್ಲಿ ನಡೆಯುವ ಶೋಷಣೆಗೆ ಅಂತ್ಯ ಹಾಡಿ ಜನರ ಹಕ್ಕು ಮತ್ತು ಗೌರವ ಕಾಪಾಡಲು ಸರ್ಕಾರ ಬದ್ಧವಾಗಿದೆ ಅಂತ DIPR ಕರ್ನಾಟಕದಲ್ಲಿ ಬರೆಯಲಾಗಿದೆ ವೀಕ್ಷಕರೇ. ಸೊ ಇದು ಸಾಲಗಾರರಿಗೆ ಒಂದು ರಿಲೀಫ್ ಆಗಿದ್ರೆ, ಸಾಲ ಕೊಡೋರಿಗೆ ಎಚ್ಚರಿಕೆಯ ಗಂಟೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ. ನಿಮ್ಮ ಪ್ರಕಾರ, ನಿಮ್ಮ ಅನಿಸಿಕೆ ನಮಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.